ಅಭಿನಯ ಚಕ್ರವರ್ತಿ ಬಾಕ್ಸ್ ಆಫೀಸ್ನ ಬಾದ್ಶಾ ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಮ್ಯಾಕ್ಸ್ ಇವತ್ತು ತೆರೆಗೆ ಅಪ್ಪಳಿಸಿದೆ. ಬೆಳ್ಳಿ ತೆರೆ ಮೇಲೆ ಕಿಚ್ಚನ ಮ್ಯಾಕ್ಸ್ ಮ್ಯಾಜಿಕ್ ಮಾಡ್ತಾ ಇದೆ. ಕಿಚ್ಚನ ಅಭಿಮಾನಿಗಳಿಗೆ ಇವತ್ತು ಹಬ್ಬವೋ ಹಬ್ಬ. ಒಂದು ಕಡೆ ಕ್ರಿಸ್ಮಸ್, ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅಭಿನಯದ ಸಿನಿಮಾ 2 ವರ್ಷದ ಬಳಿಕ ತೆರೆಗೆ ಬಂದಿರುವಂಥದ್ದು. ಕಿಚ್ಚನ ಪತ್ನಿ ಪ್ರಿಯಾ, ಮಗಳು ಸಾನ್ವಿಯಿಂದ ಚಿತ್ರ ವೀಕ್ಷಣೆಯಾಗಿದೆ. ನರ್ತಕಿ ಚಿತ್ರಮಂದಿರದಲ್ಲಿ ಸುದೀಪ್ ಕುಟುಂಬದಿಂದ ಪ್ರೇಕ್ಷಕರ ಜೊತೆಗೆ ಅಭಿಮಾನಿಗಳ ಜೊತೆಗೆ ಕೂತು ಸಿನಿಮಾವನ್ನ ನೋಡಿದ್ದಾರೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಕಿಚ್ಚನ ಅಭಿಮಾನಿಗಳು ಈ ಮ್ಯಾಕ್ಸ್ ಸಿನಿಮಾವನ್ನ ಅದ್ಧೂರಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ರಾಜ್ಯದ 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಇವತ್ತು ಮ್ಯಾಕ್ಸ್ ಮ್ಯಾಜಿಕ್ ಅನ್ನು ಮಾಡ್ತಾ ಇರುವಂಥದ್ದು. ಅಭಿಮಾನಿಗಳ ಸಂಭ್ರಮಾಚರಣೆ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸತತ 2 ವರ್ಷಗಳ ನಂತರ ಬಿಗ್ ಸ್ಕ್ರೀನ್ನಲ್ಲಿ ಕಿಚ್ಚ ರಾರಾಜಿಸ್ತಾ ಇರುವಂಥದ್ದು. ಥಿಯೇಟರ್ ಮುಂದೆ ಕಿಚ್ಚನ ಕಟೌಟ್ ರಾರಾಜಿಸ್ತಾ ಇರುವಂಥದ್ದು. ಅಭಿಮಾನಿಗಳಲ್ಲೂ ಕೂಡ ಒಂದು ರೀತಿಯ ಸಂಭ್ರಮ, ಸಡಗರ ಮನೆ ಮಾಡಿದೆ. ಯಾವ ರೀತಿ ಹರ್ಷ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಳ್ಳಂಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಜೊತೆಗೆ ಕಿಚ್ಚನ ಫ್ಯಾಮಿಲಿ ಬಂದು ಮ್ಯಾಕ್ಸ್ ಸಿನಿಮಾವನ್ನು ವೀಕ್ಷಣೆ ಮಾಡಿರುವಂಥದ್ದು. ಮ್ಯಾಕ್ಸ್ ಸಿನಿಮಾ ಬಹಳ ನಿರೀಕ್ಷೆಯನ್ನು ಹುಟ್ಟಿಸಿರುವಂತಹ ಸಿನಿಮಾ ಇದು. ಒಂದು ಹೊಸ ಪ್ರಯೋಗಕ್ಕೂ ಕೂಡ ಈ ಸಿನಿಮಾದ ಮೂಲಕ ಕಿಚ್ಚ ಸುದೀಪ್ ಮುಂದಾಗಿದ್ದಾರೆ. ಇವತ್ತು 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಮ್ಯಾಕ್ಸ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಅದ್ಭುತವಾದಂತಹ ರೆಸ್ಪಾನ್ಸ್ ಅಭಿಮಾನಿಗಳಿಂದ, ಸಿನಿ ಪ್ರೇಕ್ಷಕರಿಂದ ಸಿಗ್ತಾ ಇರುವಂಥದ್ದು. ನಟ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಅದರಲ್ಲೂ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಸಾಕಷ್ಟು ಫ್ಯಾನ್ಸ್ ಫಾಲೋಯಿಂಗ್ ಹೊಂದಂತಹ ಸುದೀಪ್ ಅವರ ಚಿತ್ರ ಮ್ಯಾಕ್ಸ್ ಫಿಲ್ಮ್ಗೆ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ನೋಡುವುದಾಗಿದೆ, ದಾವಣಗೆರೆಯ 3 ಚಿತ್ರಮಂದಿರ, ತ್ರಿಶೂಲ್, ತ್ರಿನೇಂದ್ರ ಹಾಗೂ ಅಶೋಕ ಚಿತ್ರಮಂದಿರ 3 ಚಿತ್ರಮಂದಿರಲ್ಲೂ ಕೂಡ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಫ್ಯಾನ್ ಶೋ ಶುರುವಾಗಿದೆ. ಅದಕ್ಕೆ ಮ್ಯಾಕ್ಸ್ ಫಿಲ್ಮ್ ನೋಡೋದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದ ಕೂಡ ಪಟಾಕಿಯನ್ನು ಸಿಡಿಸಿ ಹೆಚ್ಚಿನ ನಟ ಕಿಚ್ಚ ಸುದೀಪ್ ಅವರ ಕಟೌಟ್ಗೆ ಹೂವಿನ ಹಾರ ಆಗಿರ್ಬೋದು, ಹಾಲಿನ ಅಭಿಷೇಕ, ಹೀಗೆ ಅಭಿಮಾನವು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರಿಗೆ ದಾವಣಗೆರೆಯಲ್ಲಿ ಸಾಕಷ್ಟು ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಇದೆ. ಲಕ್ಷಾಂತರ ಅಭಿಮಾನಿಗಳು ಕೂಡ ಇದ್ದಾರೆ. ಇಲ್ಲಿ ಇದ್ರ ಬಗ್ಗೆ ಮಾತನಾಡೋದಕ್ಕೋಸ್ಕರ ಅಭಿಮಾನಿಗಳು ನಮ್ಮ ಜೊತೆ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಮ್ಯಾಕ್ಸ್ ಸೆಲೆಬ್ರೇಷನ್ ಇಷ್ಟ ನಮಗೆ ಯಾವಾಗ 6 ಗಂಟೆ ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಈಗ ಆಲ್ರೆಡಿ 6 ಗಂಟೆ ಆಗಿದೆ. ನಾವು ಒಳಗಡೆ ಹೋಗ್ಬೇಕು. ಒಳಗಡೆ ಹೋದ್ಮೇಲೆ ಸೆಲೆಬ್ರೇಷನ್ ತುಂಬಾ ಜೋರಾಗಿ ಮಾಡ್ತಾ ಇದೀವಿ. ಸುದೀಪ್ ಅಣ್ಣ ಥಿಯೇಟರ್ ಮೇಲ್ಗಡೆ ಬರೋದೇ ನಮಗೆ ದೊಡ್ಡ ಸೆಲೆಬ್ರೇಷನ್. ಅಂದ್ರೆ ರಾತ್ರಿ ಎಲ್ಲ ನಾವು ನೋಡ್ತಾ ಇದೀವಿ. ರಾತ್ರಿ ಎಲ್ಲ ಯಾರು ನಿದ್ದೆ ಮಾಡಿಲ್ಲ. ರಾತ್ರಿ ನಿದ್ದೇನೆ ಮಾಡಿಲ್ಲ. ಯಾಕೆ ಅಂದ್ರೆ ಮಲ್ಕೊಂಡ್ಬಿಟ್ರೆ ಮತ್ತೆ ಎಲ್ರು ಕೂಡ ರಾತ್ರೆಲ್ಲ ಹೇಳ್ತಾ ಇರೋದು ನಮಗೆ ಸುದೀಪ್ ಅಣ್ಣ ಪಿಕ್ಚರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾತರದಿಂದ ಕಾಯ್ತಾ ಇದೀವಿ. ಈಗ ಸೀದಾ ಹೋಗಿ ನಾವು ಒಳಗಡೆ ಹೋಗಿ ಕುತ್ಕೊಳ್ಳೋದು ಒಂದೇ ಬಾಕಿ. ಸಾಕಷ್ಟು ಒಂದು ನಿರೀಕ್ಷೆ ಇದೆ ಸರ್ ಈ ಫಿಲಮ್ ಅಲ್ಲಿ. ಯಾಕಂತ ಹೇಳಿದ್ರೆ ಸಾಕಷ್ಟು ಗ್ಯಾಪ್ ಆಯ್ತು. ಗ್ಯಾಪ್ ಆದ ನಂತರ ಮ್ಯಾಕ್ಸ್ ಬರ್ತಾ ಇದೆ. ಯಾವ ರೀತಿಯಾಗಿ ಅನಿಸ್ತಾ ಇದೆ? ಅಭಿಮಾನಿಗಳು ಒಂದು ಹರ್ಷೋದ್ಗಾರ ಯಾವ ರೀತಿಯಾಗಿದೆ ಅಂದ್ರೆ ನಮಗೆಲ್ಲ ಸುದೀಪ್ ಅಣ್ಣ ಅವಾಗ್ಲೇ ಹೇಳಿದ್ರು, ಅಭಿಮಾನಿಗಳಿಗೋಸ್ಕರನೇ ನಾನು ಈ ಪಿಕ್ಚರ್ ಬಿಡುಗಡೆ ಮಾಡ್ತಾ ಇದೀನಿ ಅಂತ. ಈಗ ಆಲ್ರೆಡಿ ನೀವು ಸಾಕಷ್ಟು ಸರಿ ಇಂಟರ್ವ್ಯೂ ಅಲ್ಲಿ ಕೇಳಿದಿರಿ. ಇನ್ನು ವರ್ಷಕ್ಕೆ 1 ರಿಂದ 2 ಮೂವಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೂ ಕೂಡ ಅದೇ ಆಸೆ. ವರ್ಷದಲ್ಲಿ 2 ಫಿಲಂ ಸುದೀಪ್ ಅಣ್ಣವ್ರು ಬರ್ಲಿಕ್ಕೆ ಬೇಕು. ಯಾಕಂದ್ರೆ ನಾವು 2 ವರ್ಷ 3 ವರ್ಷಗಳಿಂದ ಕಾಯಕ್ ಆಗಲ್ಲ. ಅದಕ್ಕಾಗಿನೇ ಬಿಗ್ ಬಾಸ್ ನಾವು ಪ್ರತಿ ಭಾನುವಾರ ಕೂಡ ನಾವೆಲ್ಲ ಕಾತರದಿಂದ ಕಾಯ್ಕೊಂಡು ನೋಡ್ತಾ ಇದ್ದೀವಿ. ಅವ್ರಿಗೂ ಒಂದ್ ಸ್ವಲ್ಪ ಇಷ್ಟು ವರ್ಷಗಳ ನಂತರ ಮ್ಯಾಕ್ಸ್ ಫಿಲಂ ಬರ್ತಾ ಇದೆ. ಯಾವ ರೀತಿ ತುಂಬಾ ಖುಷಿ ಆಗ್ತಾ ಇದೆ. 2 ವರ್ಷದ ನಂತರ ಕಿಚ್ಚ ಸುದೀಪ್ ಅಣ್ಣನ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಬಹಳ ಹೆಮ್ಮೆ ಅನಿಸ್ತದೆ ನಮಗೆ. ಸರ್, ನಾವು ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಮಂಜಪ್ಪ ಕಟ್ಟಿದ್ದ ಸಂಘ ಇದು. ಭಾಳ ಅದ್ದೂರಿ ಮನುಷ್ಯ ಅವರು ಇಲ್ಲ ಇವತ್ತು. ಭಾಳ ಬೇಜಾರಾಗ್ತಿದೆ ನಮಗೆಲ್ಲ. ಫಿಲಮ್ ಬಿಡ್ರಿ, ನಾವು ಕಿಚ್ಚ ಸುದೀಪ್ ಅಣ್ಣ ಅಂದರೆ ನಾವೇ. ಇಡೀ ದಾವಣಗೆರೆ ಅಂದರೆ ಅವರು ಮಂಜಪ್ಪ ಅಂದರೆ ನಮ್ಮ ದಾವಣಗೆರೆಯಲ್ಲಿ ಸೂಪರ್. ಸರ್, ನಾನು ಒಂದೇ ಮಾತು ಹೇಳ್ತೀನಿ, ಎಲ್ಲ ಸೆಲೆಬ್ರಿಟಿ ಬೇರೆ, ಸುದೀಪೇ ಬೇರೆ. ಇಲ್ಲಿ ಪ್ರತಿಯೊಬ್ಬರು ಪಾಸಿಟಿವ್ ಮಾಡ್ತಾರೆ. ಸುದೀಪ್ ಹಂಗಲ್ಲ, ಅವ್ರು ಪ್ರತಿಯೊಬ್ಬರಲ್ಲಿ ಬೆಳೆಸ್ತಾರೆ. ಅದಕ್ಕೋಸ್ಕರ ಸೇರಿರೋದು. ಒಂದೇ ಮಾತು ಹೇಳ್ತೀನಿ ಅಷ್ಟೇ. ಇದಿಷ್ಟು ಇಲ್ಲಿರುವಂತಹ ಅಭಿಮಾನಿಗಳ ಮಾತಾಡಿರುವಂಥದ್ದು. ಫಸ್ಟ್ ಶೋ ನೋಡೋದಕ್ಕೆ ಸಾಕಷ್ಟು ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ದಾವಣಗೆರೆಯಲ್ಲಿ 6 ಗಂಟೆಗೆ ಮೊದಲನೇ ಶೋ ಶುರುವಾಗ್ತಾ ಇದೆ. ಇದರಿಂದಾಗಿ
ಸಾವಿರಾರು ಅಭಿಮಾನಿಗಳು ಕೂಡ ಬಂದು ಥಿಯೇಟರ್ ಮುಂದೆ ಜಮಾಯಿಸಿ ಕಟೌಟ್ರಿಗೆ ಹಾರವನ್ನು ಹಾಕೋದಾಗಲಿ ಮತ್ತು ಪಟಾಕಿ ನಿಷ್ಠಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತ್ ಟಿವಿ ದಾವಣಗೆರೆ.